ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನ ವಿಭೂತಿಗಳು ಎಂಬ 72ನೆಯ ಉಪನ್ಯಾಸಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಿಂದ ಪರಮಾತ್ಮನ ವಿಭೂತಿಗಳು ಎಂಬ ಹೆಸರಿನಿಂದ ಇದೇ ವಿಷಯವನ್ನು ಈ ಅಧ್ಯಾಯಕ್ಕೆ, ಈ ಉಪನ್ಯಾಸಕ್ಕೆ ಮುಂದುವರಿಸಲಾಗುತ್ತಿದೆ. ಲೋಕದಲ್ಲಿ ಪ್ರಸಿದ್ಧರಾದವರನ್ನು ಏತಕ್ಕೆ ಹಾಗೆ ಪ್ರಸಿದ್ಧರಾದರು ಎಂಬುದು ಗೊತ್ತಿಲ್ಲದೆಯೇ ಎಲ್ಲರಂತೆ ತಾವೂ ಅವರನ್ನು ಹೊಗಳುವವರು ಬಲು ಮಂದಿ. ಅಂಥ ಪ್ರಖ್ಯಾತರು ಏನು ಹೇಳಿದರೂ ಸರಿ ಎನ್ನುವವರು ಸಾಮಾನ್ಯ ಜನರು. ಇದರಂತೆ ಯಾರಾದರೊಬ್ಬರು ಕೆಟ್ಟ ಹೆಸರು ಪಡೆದರೆಂದರೆ ಸರಿ, ಅವರ ಒಳ್ಳೆಯ ಸ್ವಭಾವವನ್ನು ಜನರು ಹಳಿಯುವುದಕ್ಕೆ ಮೊದಲು ಮಾಡುವರು. ಈ ಅಧ್ಯಾಯದಲ್ಲಿ ಹೇಳಿರುವ ವಿಭೂತಿಗಳು ಯಾವ ಕಾರಣದಿಂದ ವಿಭೂತಿಗಳಾಗಿರುತ್ತಾರೆ ಎಂಬುದನ್ನು, ಯಾವ ಕಾರಣದಿಂದ ಅವು ವಿಭೂತಿಗಳಾಗಿರುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸುಮ್ಮನೆ ಭಗವಂತನು ಹೇಳಿದ್ದಾನೆ ಎಂಬ ಒಂದೇ ಕಾರಣದಿಂದ ಅವನ್ನು ವಿಭೂತಿಗಳೆಂದು ಕರೆದರೆ ಸಾಲದು. ಇವುಗಳ ಬಾಹ್ಯವಾದ ಅಂಶಗಳನ್ನು ಬಿಟ್ಟು ಒಳಗಿನ ಸರ್ವಸಾಮಾನ್ಯವಾದ, ಸರ್ವಸಮಾನವಾದ ಪರಮಾತ್ಮ ಭಾವವನ್ನು ತಿಳಿದುಕೊಳ್ಳಬೇಕು. ಇವುಗಳಲ್ಲಿ ಯಾವುದರಿಂದ ಭಗವಂತನ ಸಾನ್ನಿಧ್ಯವು ಹೆಚ್ಚಾಗಿ ಎದ್ದು ಕಾಣುತ್ತದೆ ಎಂಬುದನ್ನು ಲಕ್ಷಿಸಬೇಕು. ಅಶ್ವತ್ಥ ಸರ್ವವೃಕ್ಷಾಣ ಎಂಬ ವಿಭೂತಿಯನ್ನು ಈಗ ವಿಮರ್ಶಿಸೋಣ. ಅಶ್ವತ್ಥ ಮರವನ್ನು ನಮ್ಮ ದೇಶದಲ್ಲಿ ಬಹಳ ಪವಿತ್ರವೆಂದು ಕಾಣುತ್ತಾರೆ. ಈ ಮರವು ಮುಖ್ಯವಾಗಿ ನಮ್ಮ ದೇಶದಲ್ಲಿಯೇ ಬೆಳೆಯುತ್ತದೆ. ಇದು ಬೇರು ಬಿಟ್ಟುಕೊಳ್ಳುವುದರಲ್ಲಿಯೂ ಪಕ್ಷಿಗಳಿಗೆ ಆಸರೆ ಕೊಡುವುದರಲ್ಲಿಯೂ ಪ್ರಸಿದ್ಧವಾದ ಮರವು. ಒಂದು ಕಡೆ ಒಂದು ಅಶ್ವತ್ಥದ ಸಸಿಯು ಕಾಣಿಸಿಕೊಂಡರೆ ಅದನ್ನು ಕಿತ್ತು ಹಾಕುವುದು ಬಲು ಕಷ್ಟವಾಗುತ್ತದೆ. ಜ್ಞಾನಕ್ಕೂ ಅಶ್ವತ್ಥಕ್ಕೂ ಹೇಗೋ ಹೆಚ್ಚಿನ ಸಂಬಂಧವು ಬಂದಿರುತ್ತದೆ. ಬುದ್ಧನು ತನ್ನ ಭವಚಕ್ರವನ್ನು ಅಥವಾ ದ್ವಾದಶ ನಿಧಾನಗಳ ಸಾಲನ್ನು ಕಂಡುಹಿಡಿದದ್ದು ಈ ಮರದ ಕೆಳಗೆ. ಆದ್ದರಿಂದ ಬೌದ್ಧರು ಇದನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ. ಅಶ್ವತ್ಥ ವೃಕ್ಷವು ಸನಾತನ ಧರ್ಮಕ್ಕೆ ಒಂದು ದೊಡ್ಡ ಸಂಕೇತವಾಗಿ ಬಿಟ್ಟಿದೆ. ಸಂಸಾರವು, ಅದರ ಕಾರಣವಾದ ಪರಬ್ರಹ್ಮವೂ ಸೇರಿ ಅಶ್ವತ್ಥ ವೃಕ್ಷ ಎಂದು ಶ್ರುತಿಯಲ್ಲಿದೆ. ಅಶ್ವತ್ಥ ವೃಕ್ಷವನ್ನು ಕಡಿದು ಹಾಕಿದರೆ ನಮ್ಮ ಧರ್ಮಕ್ಕೆ ಅಪಮಾನ ಮಾಡಿದಂತೆ ಎಂದು ಆಸ್ತಿಕರು ಭಾವಿಸುತ್ತಾರೆ. ಅಶ್ವತ್ಥ ವೃಕ್ಷವನ್ನು ನೆಡುವುದು, ಅದಕ್ಕೆ ಉಪನಯನಾದಿಗಳನ್ನು ಮಾಡಿಸುವುದು ಒಂದು ಪುಣ್ಯ ಕೆಲಸವೆಂದು ಹಲವರ ನಂಬಿಕೆಯಿದೆ. ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರೆ ತ್ರಿಮೂರ್ತಿಗಳಿಗೂ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದಂತೆ ಎಂದು ಸನಾತನ ಧರ್ಮದವರ ಭಾವನೆಯಿದೆ. ಆದ್ದರಿಂದ ಭಗವಂತನು ಅಶ್ವತ್ಥ ವೃಕ್ಷವನ್ನು ಒಂದು ಮಹಾ ವಿಭೂತಿ, ಅಂದರೆ ಭಗವಂತನ ಸ್ಮರಣೆಯನ್ನು ತಂದುಕೊಡುವಂತಹ ಮಹಿಮಾನ್ವಿತವಾದದ್ದು ಎಂದು ಉಪದೇಶಿಸಿರುತ್ತಾನೆ. ದೇವರ್ಷೀಣಾಂಚ ನಾರದಃ ಎಂಬುದನ್ನು ವಿಚಾರ ಮಾಡೋಣ. ಸಾಮಾನ್ಯವಾಗಿ ನಾರದರು ಎಂಬ ಹೆಸರು ಈಗ ಪ್ರಾಕೃತ ಜನರಿಗೆ ನಿಂತಲ್ಲಿ ನಿಲ್ಲದೆ ಸಂಚರಿಸುವವರು, ಚಾಡಿಕೋರರು, ಜಗಳವನ್ನು ತಂದು ಹಾಕುವವರು ಎಂಬ ಅರ್ಥವನ್ನು ಕೊಡುತ್ತದೆ. ಆದರೆ ವಸ್ತುತಃ ನಮ್ಮ ವೈದಿಕ ವಾಂಗ್ಮಯದಲ್ಲಿ ನಾರದರಿಗೆ ಬಹಳ ಹೆಚ್ಚಿನ ಸ್ಥಾನವಿದೆ. ಶ್ರೀಕೃಷ್ಣನು ನಾರದರ ಗುಣಗಾನವನ್ನು ಮಾಡಿ, ಆದ್ದರಿಂದ ನಾನು ನಾರದರನ್ನು ಗೌರವಿಸುತ್ತೇನೆ ಎಂದು ಮತ್ತೆ ಮತ್ತೆ ಹೇಳುವ ಒಂದು ಅಧ್ಯಾಯವು ಭಾರತದಲ್ಲಿ ಇರುತ್ತದೆ. ನಾಟಕದಲ್ಲಿ ನಾರದರನ್ನು
ಒಬ್ಬ ವಿದೂಷಕನೆಂಬಂತೆ ತೋರಿಸುತ್ತಾರೆ. ಅವರು ನಿಜವಾಗಿ ಪ್ರೇಮ ಮೂರ್ತಿಯಾಗಿರುತ್ತಿದ್ದರು. ಭಗವಂತನಂತೆ ಎಲ್ಲರಲ್ಲಿಯೂ ಸರ್ವ ಸಮತೆಯಿಂದ ವರ್ತಿಸುತ್ತಿದ್ದರು. ಅವರವರ ಗುಣದೋಷಗಳನ್ನು ಅವರವರಿಗೆ ನಿರ್ಭೀತಿಯಿಂದ ತಿಳಿಸುತ್ತಿದ್ದರು. ಆದರೂ ಯಾರೊಬ್ಬರೂ ಅವರನ್ನು ದ್ವೇಷಿಸುತ್ತಿರಲಿಲ್ಲ. ಎಲ್ಲರೂ ಅವರನ್ನು ಗೌರವಿಸುತ್ತಿದ್ದರು. ವೀಣಾಗಾನವನ್ನು ಮಾಡಿದವರಿಗೆ ಹಣವು ಸಿಕ್ಕುವುದೇಕೆ ಎಂಬ ಪ್ರಶ್ನೆಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಸುಂದರವಾದ ಉತ್ತರವಿದೆ. ವೀಣಾವಾದಕರು ನಿಜವಾಗಿ ಪರಮಾತ್ಮನ ಗುಣಗಾನವನ್ನು ಮಾಡುತ್ತಿರುವರು, ಆದ್ದರಿಂದ ಅವರಿಗೆ ಧನ ಪ್ರಾಪ್ತಿಯಾಗುತ್ತದೆ ಎಂಬುದೇ ಆ ಉತ್ತರ. ಆದರೆ ವೀಣಾ ವಾದನ ಮಾಡುವವರಿಗೆ ನಾವು ಪರಮಾತ್ಮನ ಗಾನವನ್ನು ಮಾಡುತ್ತಿದ್ದೇವೆ ಎಂಬುದು ತಿಳಿಯದು. ನಾರದರು ಈ ತತ್ವವನ್ನು ಅರಿತುಕೊಂಡು ಮಹತಿ ಎಂಬ ತಮ್ಮ ವೀಣೆಯನ್ನು ನುಡಿಸುತ್ತಲೂ ಭಗವಂತನ ಗುಣಗಾನವನ್ನು ಮಾಡುತ್ತಲೂ ತ್ರಿಲೋಕ ಸಂಚಾರಿಗಳಾಗಿರುತ್ತಿದ್ದರು. ಅವರು ತಮ್ಮ ಹೃದಯದಲ್ಲಿದ್ದ ಭಗವಂತನ ಪ್ರೇಮವನ್ನು ತಮ್ಮ ಭಜನೆಯ ಮೂಲಕ ಮೂರು ಲೋಕಕ್ಕೂ ಹಂಚಿಕೊಡುತ್ತಿದ್ದರು. ಅವರ ಹೆಸರಿನಲ್ಲಿ, ನಾರದರ ಹೆಸರಿನಲ್ಲಿಯೇ ಒಂದು ಭಕ್ತಿ ಸೂತ್ರ ಗ್ರಂಥವಿದೆ. ಅದರಲ್ಲಿ ಭಕ್ತಿ ಎಂದರೇನು ಎಂಬುದಕ್ಕೆ ಉತ್ತರವಾಗಿ ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ, ಭಕ್ತಿ ಎಂದರೆ ಈ ಪರಮಾತ್ಮನಲ್ಲಿ ಇಟ್ಟಿರುವ ಪರಮ ಪ್ರೇಮವು ಎಂದು ಲಕ್ಷಣ ವಾಕ್ಯವನ್ನು ಬರೆದಿರುತ್ತಾರೆ. ಇಂಥ ಪ್ರೇಮಮೂರ್ತಿಯಾದ ನಾರದರನ್ನು ಭಗವಂತನು ತನ್ನ ವಿಭೂತಿ ಎಂದು ಕರೆದಿರುವುದರಲ್ಲಿ ಆಶ್ಚರ್ಯವೇನು? ಗಂಧರ್ವಾಣಾಂ ಚಿತ್ರರಥಃ ಎಂಬುದನ್ನು ಹೀಗೆಯೇ ತಿಳಿಯಬೇಕು. ಹಾಹಾ, ಹೂಹು, ವಿಶ್ವಾವಸು, ತುಂಬುರು ಮುಂತಾದವರೆಲ್ಲರಿಗೂ ಅಧಿಪತಿಯಾದ ಚಿತ್ರರಥನು ದಿವ್ಯವಾದ ಸಂಗೀತ ವಿದ್ಯೆಯಲ್ಲಿ ಪಾರದರ್ಶಿಯು. ಗಂಧರ್ವರೆಲ್ಲರೂ ಗಾನ, ವಾದ್ಯ, ನಾಟ್ಯ ಮುಂತಾದ ವಿದ್ಯೆಗಳಲ್ಲಿ ನಿಪುಣರೇ. ಆದರೆ ಚಿತ್ರರಥನು ಸಂಗೀತ ಕಲೆಯಲ್ಲಿ ಅತ್ಯಂತ ನಿಪುಣನು. ತನ್ನ ರೂಪದಿಂದಲೂ ಗಾನದಿಂದಲೂ ಜನರನ್ನು ಶರೀರ ಭಾವವಿಲ್ಲದಂತೆ ಮಾಡುವ ಗಾನ ಕಲಾ ವಿಶಾರದನಾದ ಚಿತ್ರರಥನನ್ನು ತನ್ನ ವಿಭೂತಿ ಎಂದು ಭಗವಂತನು ಕರೆದಿರುವುದು ಯುಕ್ತವೇ ಆಗಿರುತ್ತದೆ. ಸಿದ್ಧಾನಾಂ ಕಪಿಲೋ ಮುನಿಹಿ ಎಂಬ ವಿಭೂತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಬ್ಬರು ಕಪಿಲರು ಪ್ರಸಿದ್ಧರಾಗಿರುತ್ತಾರೆ. ಸಾಂಖ್ಯ ಸ್ಮೃತಿಗೆ ಪ್ರವರ್ತಕನಾದ ಈಶ್ವರ ಅಸ್ತಿತ್ವವನ್ನು ಒಪ್ಪದ ಕಪಿಲನನ್ನು ಇಲ್ಲಿ ಹೇಳಿರುವುದಿಲ್ಲ. ಆತನಿಗೆ ಯೋಗಾಭ್ಯಾಸ ಬಲದಿಂದ ಬಂದಿರಬಹುದಾದ ಸಿದ್ಧಿಗಳನ್ನು ಮನದಂದು ಅವನನ್ನು ಸಿದ್ಧನೆಂದು ಇಲ್ಲಿ ಕರೆದಿದೆ ಎಂದು ಭಾವಿಸಿದರೂ ತಪ್ಪೇ ಆಗುವುದು. ಆದರೆ ಮತ್ತೊಬ್ಬ ವಾಸುದೇವನೆಂಬ ಹೆಸರಿನ ಕಪಿಲನು ಇದ್ದನು. ಧರ್ಮ, ಜ್ಞಾನ, ವೈರಾಗ್ಯಗಳು ಆತನಿಗೆ ಹುಟ್ಟು ಗುಣಗಳಾಗಿದ್ದವು. ಕಲಿಯುಗದಲ್ಲಿ ದತ್ತಾತ್ರೇಯ ಅವತಾರವು ಹೇಗೆ ಜನರಿಗೆ ಕಲ್ಯಾಣ ಮಾಡುವುದರಿಂದ ಸುಪ್ರಸಿದ್ಧವಾಗಿರುವುದೋ ಅದರಂತೆ ಕಪಿಲಾವತಾರವು ಸುಪ್ರಸಿದ್ಧವಾಗಿರುತ್ತದೆ. ಭಗವಂತನಿಗೆ ಜ್ಞಾನ, ಆನಂದ, ವೈರಾಗ್ಯ, ದಯೆ, ಶೌರ್ಯ, ವೀರ್ಯ, ತೇಜಸ್ಸು ಮುಂತಾದ ಗುಣಗಳು ಬೆಂಕಿಗೆ ಬಿಸಿಯಂತೆ ಸ್ವಾಭಾವಿಕವಾಗಿರುವವು. ಆತನ ಅಂಶದಿಂದ ಅವತರಿಸುವ ಮಹಾಪುರುಷರಿಗೂ ಆತನ ಅನುಗ್ರಹದಿಂದ ಈ ಗುಣಗಳು ಸಹ ಸಿದ್ಧವಾಗಿರುವವು. ಗೋಂದಾವಳಿಯ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರವರು 3 ತಿಂಗಳ ಮಗುವಾಗಿರುವಾಗಲೇ ರಾಮ ಭಜನೆ ಮಾಡುತ್ತಿದ್ದರೆಂದು ಅವರ ಜೀವನ ಚರಿತ್ರೆಯಲ್ಲಿ ಬರೆದಿರುತ್ತದೆ. ಏಸುಕ್ರಿಸ್ತನು ಇನ್ನೂ ಚಿಕ್ಕವನಾಗಿರುವಾಗಲೇ ಧರ್ಮ ಸಭೆಯಲ್ಲಿ ನಿಂತು ಉಪದೇಶ ಮಾಡುತ್ತಿದ್ದನೆಂದು
ಬೈಬಲಿನಲ್ಲಿ ಬರೆದಿರುತ್ತದೆ. ಹೀಗೆ ಮತ್ತೊಬ್ಬರಿಂದ ಕಲಿಯದೆಯೇ ಸಾಧನವನ್ನು ಮಾಡುವುದಕ್ಕೆ ಮೊದಲೇ ಉಂಟಾಗುವ ಸಿದ್ಧಿಗಳು ಭಗವಂತನ ಅಪಾರ ಮಹಿಮೆಯನ್ನು, ಅಪಾರ ಕರುಣೆಯನ್ನು ಸೂಚಿಸುವ ಗುರುತಾಗಿರುತ್ತದೆ. ಆದ್ದರಿಂದ ಯಾರಲ್ಲಿ ಯಾವ ಸದ್ಗುಣವನ್ನು ಕಂಡರೂ ಅದು ಭಗವಂತನ ಕಲೆ ಎಂದು ಭಾವಿಸುವ ಅಭ್ಯಾಸವನ್ನು ಮಾಡಬೇಕು. ಇದೇ 10ನೆಯ ಅಧ್ಯಾಯದ ಉಪದೇಶದ ಗುರಿಯು. ಒಬ್ಬ ಮಹನೀಯರು, ನಾನು ಒಮ್ಮೆ ಚಿಕ್ಕಬಳ್ಳಾಪುರಕ್ಕೆ ರೈಲಿನಲ್ಲಿ ಹೋಗುತ್ತಿದ್ದೆವು. ರೈಲಿನಲ್ಲಿ ಒಬ್ಬ ಆದಿ ಕರ್ನಾಟಕರ ಹುಡುಗನು ಕುಳಿತಿದ್ದನು. ಅವನು ಅಸ್ಪೃಶ್ಯನೆಂಬ ಕಾರಣದಿಂದ ಉಳಿದವರು ಸ್ವಲ್ಪ ಸಂಕೋಚದಿಂದ ಹಿಂಜರಿಯುತ್ತಿರುವಾಗ ಅವರು ಆ ಹುಡುಗನ ಸುಂದರವಾದ ಕಣ್ಣುಗಳನ್ನು ನೋಡಿದರು. ಎಂಥ ಲೋಕೋತ್ತರ ಸೃಷ್ಟಿ ಎಂದು ಮೆಚ್ಚುತ್ತಿದ್ದರು. ನಾವುಗಳೆಲ್ಲರೂ ಆ ಮಹನೀಯರು ಹೇಳಿದ ಮೇಲೆಯೇ ಆ ಕಣ್ಣುಗಳಲ್ಲಿ ಸೌಂದರ್ಯವನ್ನು ಕಂಡೆವು. ಈ ಗುಣಗ್ರಹಣೆಯ ದೃಷ್ಟಿಯು ವಿಭೂತಿ ಯೋಗಕ್ಕೆ ಅತ್ಯಂತ ಅವಶ್ಯವಾಗಿರುತ್ತದೆ. ನಾವು ಪ್ರಪಂಚವನ್ನು ಕಾಣುತ್ತಿದ್ದೇವೆ. ನಮ್ಮ ದೃಷ್ಟಿಗೆ ಬ್ರಹ್ಮ ವಸ್ತುವು ಮುಳುಗಿ ಹೋಗಿರುತ್ತದೆ. ಭಾವುಕರಾದವರು ಪ್ರಪಂಚವನ್ನು ಮುಳುಗಿಸಿ ಬ್ರಹ್ಮವನ್ನು ಎಲ್ಲೆಲ್ಲಿಯೂ ಕಾಣುವರು. ಇದೇ ವಿಭೂತಿ ಯೋಗ. ಉಚ್ಚೈಶ್ರವ ಸಮಶ್ವಾನಾಂ ಉಚ್ಚೈಶ್ರವ ಸಮಶ್ವಾನಾಂ ವಿಧಿಮಾಮೃತೋದ್ಭವಂ ಅಮೃತೋದ್ಭವಂ. ಅಮೃತವನ್ನು ದೇವಾಸುರರು ಕಡೆದು ತೆಗೆಯುವ ಕಾಲಕ್ಕೆ ಸಮುದ್ರದಿಂದ ಹುಟ್ಟಿದ ಪವಿತ್ರವಾದ ಕುದುರೆ ಆ ಉಚ್ಚೈಶ್ರವಸ್ಸು. ಅದರ ಕಿವಿಯು ಯಾವಾಗಲೂ ನೆಟ್ಟಗೆ ಇದ್ದಿರಬಹುದು. ಅತ್ಯಂತ ಶುದ್ಧ ಬಣ್ಣದ ಅಶ್ವವದು. ಇಂದ್ರನು ಅದನ್ನು ಉಪಯೋಗಿಸಿಕೊಂಡನು. ವೇಗದಲ್ಲಿ ನಿರುಪಮಾನವಾದದ್ದು. ಸಾಮಾನ್ಯವಾಗಿ ಜಾತ್ಯಶ್ವಗಳನ್ನು ನೋಡಿದರೂ ಸಾಕು, ನಮ್ಮಂಥವರಿಗೂ ಉತ್ಸಾಹವು ಬರುತ್ತದೆ. ಸವಾರರು ಯೋಧರು ಆದವರಿಗೆ ಎಂಥ ಉತ್ಸಾಹವು ಉಕ್ಕಬಹುದು. ಶುದ್ಧವಾದ ಜನ್ಮಸ್ಥಳವುಳ್ಳ ಇಂದ್ರನ ವಾಹನವಾದ ಕುದುರೆಯು ಮಂಗಳ ಸೂಚಕವಾದದ್ದು. ಈಗಲೂ ನಮ್ಮ ದೇಶದ ರಾಜರು ತಮ್ಮ ಗೌರವದ ಗುರುತಾಗಿ ಉತ್ತಮಾಶ್ವಗಳನ್ನು ತಮ್ಮ ಲಾಯಗಳಲ್ಲಿ ಇಟ್ಟಿರುವರು. ಆದರೆ ನಮ್ಮ ದೌರ್ಭಾಗ್ಯದಿಂದ ಈಗ ಮೋಟಾರು ಕಾರುಗಳು ಹೆಚ್ಚಿ ಕುದುರೆಗಳನ್ನು ಸಾಕುವ ಜನರು ಕಡಿಮೆಯಾಗುತ್ತಿದ್ದಾರೆ. ಕುದುರೆಗಳನ್ನು ಸದುಪಯೋಗ ಮಾಡದೆ ಪುರಾಣದ ಕದ್ರುವಿನಂತೆ ಸ್ವಾರ್ಥದ ಕಾರ್ಯಗಳಿಗೆ, ಅಂದರೆ ಜೂಜು ಮುಂತಾದವುಗಳಿಗೆ ಉಪಯೋಗಿಸುವವರು ಮಾತ್ರ ಸಿಕ್ಕುತ್ತಾರೆ. ಇದರಂತೆ ಐರಾವತಂ ಗಜೇಂದ್ರಾಣಂ ಎಂಬುದನ್ನು ತಿಳಿಯಬೇಕು. ಬಿಳಿಯ ಆನೆಗಳು ಈಗಲೂ ಅಲ್ಲಲ್ಲಿ ಸಿಕ್ಕುತ್ತವೆ. ಆದರೆ ಇಂಗ್ಲಿಶಿನಲ್ಲಿ ಬಿಳಿಯ ಆನೆ ಎಂದರೆ ಬಹಳ ತುಟ್ಟಿಯಾದ ಪದಾರ್ಥ ಎಂದು ಅರ್ಥವಾಗಿರುವುದು ಮಾತ್ರ ಅವಕ್ಕೆ ಅನ್ವಯಿಸುತ್ತದೆ. ಇಂದ್ರನ ಪಟ್ಟದ ಆನೆಯಾದ ಐರಾವತವು ಅವನ ಐಶ್ವರ್ಯದ ಹೆಗ್ಗುರುತಾಗಿತ್ತು. ರಾಜರುಗಳು ಪಟ್ಟದ ಕುದುರೆ, ಪಟ್ಟದ ಆನೆ ಎಂದು ಸಾಕುವ ಪದ್ಧತಿಯು ಇಂದ್ರನ ಐಶ್ವರ್ಯವನ್ನು ಸೂಚಿಸುತ್ತಿರಬಹುದು. ಆದರೆ ಇಂದ್ರನಿಗೆ ಹೇಗೆ ಈ ವಾಹನಗಳು ಪರಮೇಶ್ವರನ ಅನುಗ್ರಹದಿಂದ ಬರುವವೋ, ಹಾಗೆ ನಮ್ಮ ಸಕಲೈಶ್ವರ್ಯವು ಪರಮೇಶ್ವರನ ಪ್ರಸಾದವೇ. ನಮ್ಮ ಧನ ಕನಕ ವಸ್ತು ವಾಹನಾದಿಗಳೆಲ್ಲವೂ ಆತನ ಅನುಗ್ರಹವೇ ಎಂದು ರಾಜರುಗಳು ಸಿರಿವಂತರು ಭಾವಿಸಬೇಕು. ಕುದುರೆ, ಆನೆ ಇವುಗಳನ್ನು ಪರಮೇಶ್ವರನು ಅನುಗ್ರಹಿಸಿರುವ ವೇಗ, ಬಲ ಮುಂತಾದವುಗಳಿಗೆ ಗುರುತಾಗಿರುವ ವಿಭೂತಿ ಎಂದು ತಿಳಿದು ಆರಾಧಿಸಬೇಕು. ನರಾಣಾಂಚ ನರಾಧಿಪಂ. ನಮ್ಮ ಕಾಲಕ್ಕೆ ಈ ನರಾಧಿಪ ಶಬ್ದವು ಸ್ವಲ್ಪ ಕಿವಿಗೆ
ಕಟುವಾಗಿ ತೋರುತ್ತದೆ. ಎಲ್ಲೆಲ್ಲಿಯೂ ಪ್ರಜಾಸತ್ತಾತ್ಮಕ ರಾಜ್ಯವು ಆಚರಣೆಗೆ ಬರುತ್ತಿರುವ ಈ ಕಾಲದಲ್ಲಿ ಈ ವಿಭೂತಿಯನ್ನು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಸ್ವಲ್ಪ ವಿಶದವಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ಹಿಂದಕ್ಕೆ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದಾಗ ಅವನನ್ನು ಎಲ್ಲರೂ ವಿಷ್ಣುವಿನ ಅಂಶದಿಂದ ಕೂಡಿದವನೆಂದು ಮನ್ನಿಸುತ್ತಿದ್ದರು. ಅವನನ್ನು ಸಾಕ್ಷಾತ್ ಧರ್ಮಪುರುಷನೆಂದೇ ಜನರು ಭಾವಿಸುತ್ತಿದ್ದರು. ಆತನ ಕೈಯಲ್ಲಿ ಧರ್ಮದ ಗುರುತಾಗಿ ಒಂದು ರಾಜದಂಡವನ್ನು ಅರ್ಪಿಸುತ್ತಿದ್ದರು. ಅವನ ಕೈ ಕೆಳಗಿನ ನ್ಯಾಯಾಧೀಶರೇ ಮುಂತಾದ ಅಧಿಕಾರಿಗಳಿಗೆ ಆತನು ಅನುಗ್ರಹಿಸಿದ ಶಕ್ತಿಯಿಂದ ಅವರೆಲ್ಲರೂ ರಾಜ್ಯಭಾರಕ್ಕೆ ಸಹಾಯಕರಾಗಿರುತ್ತಿದ್ದರು. ಆದರೆ ಇದೆಲ್ಲ ಪುರಾಣದ ಕಾಲದ ಮಾತಾಯಿತು. ಈಗ ಹೇಗೆ ನರಾಧಿಪ ಎಂದರೆ ರಾಜ್ಯವನ್ನು ಆಳುವ ಪುರುಷನು ಅಥವಾ ಪುರುಷರು ಎಂದಿಟ್ಟುಕೊಳ್ಳಬೇಕು. ಅವರು ಅಧಿಕಾರಿಗಳಾಗಿರುವಾಗ ಅವರನ್ನು ಭಗವಂತನ ವಿಭೂತಿ ಎಂದೇ ಗೌರವಿಸಬೇಕು. ಆದರೆ ಹಿಂದಿನ ಕಾಲದಲ್ಲಿ ಕೂಡ ರಾಜರುಗಳು ಪ್ರಜೆಗಳ ಮತವನ್ನು ಅನಾದರ ಮಾಡಿ ನಡೆಯುತ್ತಿದ್ದರೆಂದು ಹೇಳುವುದಕ್ಕೆ ಆಧಾರವಿಲ್ಲ. ಉದಾಹರಣೆಗೆ, ರಾಮಾಯಣದಲ್ಲಿ ದಶರಥನು ರಾಮನನ್ನು ಯುವರಾಜನನ್ನಾಗಿ ಮಾಡುವಾಗ ಪ್ರಜೆಗಳನ್ನೆಲ್ಲ ಕೇಳಿದನೆಂದು ಉಲ್ಲೇಖವಿದೆ. ಪ್ರಜೆಗಳು ತಮ್ಮ ಸಂಪೂರ್ಣ ಸಂತೋಷವನ್ನು ವ್ಯಕ್ತಪಡಿಸಿ ಅವಶ್ಯವಾಗಿ ಆಗಬಹುದು ಎಂದು ಸಮ್ಮತಿಯನ್ನಿತ್ತರು. ದಶರಥನು, ಹಾಗಾದರೆ ನನ್ನಲ್ಲಿ ನಿಮಗೆ ಅವಿಶ್ವಾಸವೇ ಎಂದು ಕೇಳುತ್ತಾನೆ. ಆಗ ಪ್ರಜೆಗಳು, ಹಾಗಲ್ಲ, ಸರ್ವ ಗುಣಗಳಿಂದ ಕೂಡಿದ ರಾಮನನ್ನು ಪಟ್ಟಕ್ಕೆ ತರುತ್ತಿರುವ ತಮ್ಮ ಪ್ರಯತ್ನವು ಸರ್ವಥಾ ಅಭಿನಂದನೀಯವಾಗಿದೆ ಎಂದರು. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ. ದಶರಥನು ಯಜ್ಞವನ್ನು ಮಾಡುವಾಗ ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಆಪ್ತಾಲೋಚನೆಯನ್ನು ಮಾಡಿದನು ಎಂದು ರಾಮಾಯಣದಲ್ಲಿ ಬರೆದಿರುತ್ತದೆ. ಮಂತ್ರಿಗಳು, ಪ್ರಧಾನಿ ಮುಂತಾದ ಶಬ್ದಗಳೇ ರಾಜನು ಮಂತ್ರಾಲೋಚನೆಗೆ ಸಭೆಯನ್ನಿಟ್ಟುಕೊಂಡು ಸಮಯೋಚಿತವಾಗಿ ಅವರ ಅಭಿಪ್ರಾಯವನ್ನು ಉಪಯೋಗಿಸಿಕೊಳ್ಳುತ್ತಿದ್ದನೆಂದು ತಿಳಿಸುತ್ತದೆ. ರಾಜನು ಸ್ವೇಚ್ಛಾ ಪ್ರವೃತ್ತಿಯಿಂದ ನಡೆದಾಗ ಅದನ್ನು ಜನರು ಎಂದಿಗೂ ಸಹಿಸುತ್ತಿರಲಿಲ್ಲ. ಅಂಥವನಿಗೆ ತಕ್ಕ ಶಾಸನವನ್ನು ಮಾಡುವವರು ಆಗಾಗ್ಗೆ ಹುಟ್ಟಿಕೊಳ್ಳುತ್ತಲೇ ಇದ್ದರು. ಇದಕ್ಕೆ ವೇನ, ಕಾರ್ತವೀರ್ಯ, ರಾವಣ, ನಹುಷ ಮುಂತಾದವರ ಚರಿತ್ರೆಗಳನ್ನು ನೆನಪಿಗೆ ತಂದುಕೊಳ್ಳಬೇಕು. ಇಂಥ ದೃಷ್ಟಾಂತಗಳೇನು ಪುರಾಣಗಳಲ್ಲಿ ಕಡಿಮೆಯಿಲ್ಲ. ಆದ್ದರಿಂದ ಹಿಂದೆ ನಿರಂಕುಶ ಪ್ರಭುತ್ವವೆಂದು ನಾವು ಕರೆಯುತ್ತಿದ್ದುದು ಒಂದು ರೀತಿಯಿಂದ ಸಾಂಕುಶವಾಗಿಯೇ, ಅಂದರೆ ಪ್ರಜೆಗಳ ಅಂಕೆಯಲ್ಲಿಯೇ ಇತ್ತೆಂದು ಸ್ಪಷ್ಟವಾಗುತ್ತದೆ. ಇದು ಒಂದೆಡೆಗಿರಲಿ. ಈ ಕಾಲದಲ್ಲಿ ಬಹು ದೇಶಗಳಲ್ಲಿ ರಾಜನ ಆಳ್ವಿಕೆಯು ಅಳಿಸಿ ಹೋಗಿರುತ್ತದೆ ಅಥವಾ ನಾಮ ಮಾತ್ರವಾಗಿ ಉಳಿದುಕೊಂಡಿರುತ್ತದೆ. ಆದರೂ ನರಾಣಾಂಚ ನರಾಧಿಪ ಎಂಬ ವಿಭೂತಿಯು ಈಗಲೂ ಜನರಿಗೆ ಧ್ಯೇಯವಾಗಿ ಉಳಿದುಕೊಂಡೇ ಇರುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ರಾಜನ ಅಧಿಕಾರವಾದರೂ ಎಲ್ಲಿಂದ ಬಂದಿರುತ್ತದೆ ಎಂದರೆ ಧರ್ಮದಿಂದ. ಯಾವ ಪ್ರಭುವನ್ನೇ ಆಗಲಿ, ಯಾವ ಸರ್ಕಾರದ ಪ್ರತಿನಿಧಿಯನ್ನೇ ಆಗಲಿ ನಾವು ಧರ್ಮಕ್ಕೆ ಪ್ರತಿನಿಧಿಯೆಂದೇ ಭಾವಿಸುತ್ತೇವೆ. ಧರ್ಮವು ಹ್ರಾಸವಾಗದಂತೆಯೂ ಅಧರ್ಮವು ತಲೆ ಎತ್ತಿಕೊಳ್ಳದಂತೆಯೂ ನೋಡಿಕೊಳ್ಳುವುದು ನರಾಧಿಪನ ಕರ್ತವ್ಯವು. ಇಲ್ಲಿ ಧರ್ಮವೆಂದರೆ ಈಗಿನ ಹಿಂದೂ, ಮುಸಲ್ಮಾನ್ ಎಂದು ಹೆಸರಿಟ್ಟುಕೊಂಡಿರುವ ಮತ ಪಂಗಡಗಳ ಅಭಿಮತವು ಎಂದು ತಿಳಿಯಬಾರದು. ಲೋಕ ಕಲ್ಯಾಣವೋ ಆಗುವುದಕ್ಕಾಗಿ ಯಾವ ವರ್ತನೆಯು ಸಾಧಕವಾಗುವುದೋ, ಯಾವುದು ಇಹಪರ ಗತಿಗಳಿಗೆ ಸಾಧಕವಾಗಿ
ಜಗತ್ತನ್ನು ಧರಿಸಬಲ್ಲುದೋ ಅದೇ ಧರ್ಮವು. ಇಂಥ ಧರ್ಮವನ್ನು ಧರ್ಮ ಕಾಮರಾದ ಹಿಂದಿನ ಋಷಿಗಳು ಹೇಳಿಯೇ ಇರುತ್ತಾರೆ. ವೇದದಲ್ಲಿ ಇದನ್ನು ಪ್ರಭು ಸಂಹಿತವಾಗಿ ಹೇಳಿರುತ್ತದೆ. ಇಂಥ ಧರ್ಮವನ್ನು ಉದ್ಧಾರ ಮಾಡುವುದೇ ಭಗವಂತನ ಸಂಕಲ್ಪವು. ಭಗವಂತನು ಧರ್ಮದ ನಿಧಿ, ರಾಜನು ಅದರ ಪ್ರತಿನಿಧಿ. ಆದ್ದರಿಂದ ಅವನು ಭಗವಂತನ ವಿಭೂತಿಯಾಗಿರುತ್ತಾನೆ ಎಂದು ಚಿಂತಿಸಬೇಕು. ಆಯುಧಾನಾಮಹಂ ವಜ್ರಂ. ವಜ್ರ ಇಂದ್ರನ ಆಯುಧ. ವಜ್ರವು ಎಂಬುದು ಸಿಡಿಲನ್ನು ರೂಪಕವಾಗಿ ಹೇಳಿದ ಆಯುಧವೆಂದು ಕೆಲವರು ಊಹಿಸುತ್ತಾರೆ. ಇದು ಹೇಗಾದರೂ ಇರಲಿ, ವಜ್ರವು ಅಥವಾ ಸಿಡಿಲು ಎಲ್ಲಿ ನನ್ನ ಮೇಲೆ ಬೀಳುವುದೋ ಎಂದು ಮರ್ತ್ಯರು ಅಂಜುತ್ತಿರುವಂತೆ ಪಾಪಿಷ್ಠರು ಎಂದಿಗೂ ಅಂಜಿಕೊಂಡೇ ನಡೆಯಬೇಕಾಗಿರುತ್ತದೆ. ಈಗ ಜನರಲ್ಲಿ ರಾಗ ದ್ವೇಷವು ಅತಿಯಾಗಿ ಬೆಳೆಯುತ್ತಿದೆ. ಕೆಲವರು ಮಹಾತ್ಮ ಗಾಂಧಿಯಂಥವರಿಗೂ ಪ್ರಾಣಕ್ಕೆ ಊನ ಬಂತಲ್ಲ, ನಮ್ಮಂಥವರ ಪಾಡೇನು ಎಂದು ಶಂಕಿಸುತ್ತಿರುವರು. ಇನ್ನು ಕೆಲವರು ನಮ್ಮದೊಂದು ಪಕ್ಷವಿರಬೇಕು, ಪ್ರತಿಪಕ್ಷದವರ ಭಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಎನ್ನುತ್ತಿರುವರು. ಯಾವ ಪಕ್ಷದವರೇ ಆಗಲಿ, ಭಯವು ಹೇಗೆ ತಪ್ಪೀತು? ಭಗವಂತನ ಪಕ್ಷಕ್ಕೆ ಸೇರಬೇಕು, ಧರ್ಮದ ಕಡೆಗೆ ನಾವು ಇರಬೇಕು. ಆಗ ಭಯವು ತಪ್ಪಬೇಕು. ಅಧರ್ಮಕ್ಕೆ ಎಂದೆಂದಿಗೂ ಅಂಜಿಕೆ ಇದ್ದೇ ಇರುತ್ತದೆ. ಭಗವಂತನೇ ಭಯನಾಶನನು. ಆತನನ್ನು ಉಪಾಸನೆ ಮಾಡಿ ಎಲ್ಲರನ್ನೂ ಭಗವಂತನೆಂಬ ದೃಷ್ಟಿಯಿಂದ ನೋಡಿ ಭಯದಿಂದ ಪಾರಾಗೋಣ. ಶ್ರುತಿಯಲ್ಲಿ ಭಗವಂತನನ್ನು ಮಹದ್ಭಯಂ ವಜ್ರಮುದ್ಯತಂ ಎನ್ನುತ್ತಿರುವ ದೊಡ್ಡ ಭಯಹೇತುವಾದ ವಜ್ರಾಯುಧವು ಎಂದು ವರ್ಣಿಸಿರುತ್ತದೆ. ಆತನನ್ನೇ ಶರಣು ಹೊಕ್ಕರೆ ನಮ್ಮ ಪಾಲಿಗೆ ಆ ವಜ್ರಾಯುಧವೇ ಅಭಯ ಪ್ರಧಾನದ ಗುರುತಾಗುವುದು. ಪೊಲೀಸಿನವರಿಂದ ಪಾತಕಿಗಳಿಗೆ ಭಯವಿರಬಹುದು, ಆದರೆ ಧರ್ಮಿಷ್ಠರಿಗೆ ಅವರೇ ಅಭಯಕ್ಕೆ ಕಾರಣರಾಗಿರುತ್ತಾರೆ. ಧೇನೂನಾಮಸ್ಮಿ ಕಾಮಧುಕ್. ಇಲ್ಲಿ ಕಾಮಧುಕ್ ಎಂದರೇನು? ಕೇಳಿದ್ದನ್ನು ಕರೆಯುವ ಹಸು. ಪರಮಾತ್ಮನ ಭಕ್ತರಿಗೆ ನಮಸ್ಕಾರ ಮಾಡಿದರೆ, ಅವರನ್ನು ಶ್ರದ್ಧೆಯಿಂದ ಅರ್ಚನೆ ಮಾಡಿದರೆ ಜನರ ಇಷ್ಟಾರ್ಥಗಳೆಲ್ಲ ನೆರವೇರುವವು ಎಂದು ಶಾಸ್ತ್ರದಲ್ಲಿದೆ. ಇನ್ನು ಭಗವಂತನನ್ನೇ ಶರಣು ಹೊಕ್ಕರೆ ಕೇಳಬೇಕೆ? ಕಾಮಧೇನು ಸ್ವರ್ಗಲೋಕದಲ್ಲಿ ದೇವತೆಗಳಿಗೆ ಇಷ್ಟಾರ್ಥವನ್ನು ಕೊಡುವುದೆಂದು ಪುರಾಣ ಪ್ರಸಿದ್ಧಿ. ವಸಿಷ್ಠರ ನಂದಿನಿ ಧೇನುವು, ಭರದ್ವಾಜರ ಕಾಮಧೇನುವು ಸಾವಿರಾರು ಜನರಿಗೆ ಮಾಡಿದ ಆತಿಥ್ಯವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬಹುದು. ಸಾಧಾರಣವಾದ ಹಸುವಿಗೆ ಸಂಕುಚಿತ ಸ್ವಭಾವ. ಕರೆದವರಿಗೆ ಹಾಲನ್ನು ಪೂರ್ತಿಯಾಗಿ ಕೊಡದೆ ಸೇದಿಕೊಳ್ಳುವ ಹಸುಗಳು ಉಂಟು. ತನ್ನ ಕರುವಿಗೆ ಮಾತ್ರ ಹಸು ಸೋರು ಇಳಿಸುತ್ತದೆ. ಕಾಮಧೇನು ಹಾಗಲ್ಲ. ಅದನ್ನು ಒಲಿಸಿಕೊಂಡವರಿಗೆ ಬೇಕಾದಷ್ಟು ಕಾಮಿತಾರ್ಥಗಳನ್ನೆಲ್ಲ ಕರೆಯುತ್ತದೆ. ಭಗವಂತನು ಹಾಗೆಯೇ. ಮಳೆ ಬಂದರೆ ಬಡವರು ಬಲ್ಲಿದರು ಎಂಬ ತಾರತಮ್ಯವಿಲ್ಲದೆ ಎಲ್ಲರಿಗೂ ಒಂದೇ ಸಮನಾಗಿ ನೀರನ್ನು ಹೊಯ್ಯುವಂತೆ ಭಗವಂತನು ಭಕ್ತರಿಗೆಲ್ಲ ಇಷ್ಟಾರ್ಥಗಳನ್ನು ಕೊಡುತ್ತಿರುತ್ತಾನೆ. ಮಳೆ ನೀರು ಬಿದ್ದರೂ ಉಪಯೋಗಿಸಿಕೊಳ್ಳದೆ ಇರುವಂತೆ ಅಭಕ್ತರಾದವರು ಆತನ ಅನುಗ್ರಹವನ್ನು ಉಪಯೋಗಿಸಿಕೊಳ್ಳದೆ ಇರುತ್ತಾರೆ. ಅದು ಅವರ ಅಪರಾಧವೇ ಹೊರತು ಭಗವಂತನ ದಯೆಯಲ್ಲೇನೂ ಕೊರತೆ ಇರುವುದಿಲ್ಲ. ಎಲ್ಲರಿಗೂ ಮನಃಶಾಂತಿಯು ಸುಭಿಕ್ಷವೂ ಆಗಿರಲಿ ಎಂಬುದೇ ಆತನ ಸತ್ಸಂಕಲ್ಪವು. ಹೀಗೆ ನಮಗೆ ಅಳತೆಯ ನೀರು, ಅಳತೆಯ ಬೆಳಕು, ಅಳತೆಯ ಗಾಳಿ
ಹೀಗೆ ಎಲ್ಲ ಪರಿಮಿತವಾಗಿರುವುದಕ್ಕೆ ನಮ್ಮ ಕೃತಕವಾದ ನಾಗರಿಕತೆಯೇ ಕಾರಣವಾಗಿರುತ್ತದೆ. ಭಗವಂತನು ತನ್ನನ್ನು ನಂಬಿದವರಿಗೆ ಯಾವಾಗ್ಗೆ ಏನು ಬೇಕೋ ಅದನ್ನು ಧಾರಾಳವಾಗಿ ಒದಗಿಸಿಕೊಡುತ್ತಾನೆ. ಭಗವಂತನಲ್ಲಿ ಯಾವ ಪರಿಚ್ಛೇದ ಕಾರಣವೂ ಇರುವುದಿಲ್ಲ. ಆದ್ದರಿಂದ ಕಾಮ ಧುಕ್ ಎಂದು ಆತನನ್ನು ಕರೆಯುವುದು, ಕಾಮಧೇನುವನ್ನು ಆತನ ವಿಭೂತಿಯಾಗಿ ಎಣಿಸುವುದು ಯುಕ್ತವಾಗಿರುತ್ತದೆ. ಬ್ರಿಸ್ಟಲ್ನಲ್ಲಿ ಒಂದು ಕ್ರಿಶ್ಚಿಯನ್ ಅನಾಥಾಲಯವನ್ನು ಏರ್ಪಡಿಸಿದ ಜಾರ್ಜ್ ಮುಲ್ಲರ್ ಎಂಬಾತನ ಕಥೆಯನ್ನು ಕೆಲವು ದಿನಗಳ ಕೆಳಗೆ ಓದಿದೆನು. ಕೈಯಲ್ಲಿ ಒಂದು ಕಾಸೂ ಇಲ್ಲದೆ ಯಾರೊಬ್ಬರನ್ನು ಇಂತಿಷ್ಟು ಸಹಾಯವು ತನಗೆ ಬೇಕೆಂಬುದನ್ನು ಪ್ರಾರ್ಥನೆಯಿಂದ ಪ್ರಕಟಿಸಿ ಪೀಡಿಸದೆ ಆ ದೊಡ್ಡ ಅನಾಥಾಲಯವನ್ನು ಆತನು ಭಗವಂತನಲ್ಲಿರುವ ಅಚಲ ವಿಶ್ವಾಸದಿಂದಲೇ ನಡೆಯಿಸಿಕೊಂಡು ಬಂದ ಕಥೆಯು ಯಾರಿಗಾದರೂ ಭಗವಂತನ ಅಸೀಮಿತವಾದ ಔದಾರ್ಯವನ್ನು ನೆನಪಿಗೆ ತರುತ್ತದೆ. ಮುಲ್ಲರನಿಗೆ ಯಾವ ಯಾವ ಸಮಯಕ್ಕೆ ಎಷ್ಟು ಸಹಾಯವು ಬೇಕೋ ಅಷ್ಟನ್ನು ಅವನಿಗೆ ಅತ್ಯಂತ ಅಪರಿಚಿತರಾದವರೂ ಕೂಡ ಕಾಲಕ್ಕೆ ಸರಿಯಾಗಿ ಒದಗಿಸಿಕೊಡುತ್ತಿದ್ದರು. ಇದು ಭಗವಂತನ ಕಾಮಧೇನುತ್ವವನ್ನು ಸೂಚಿಸುವುದೆಂದರೆ ಹೆಚ್ಚೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.